ನಿರ್ದೇಶಕರು ಹುಬ್ಬಳ್ಳಿ ಧಾರವಾಡ ಬಿಆರ್ಟಿಎಸ್ ಕಂಪನಿ ನಿಯಮಿತ ಸಾವಿತ್ರಿ ಕಡಿ ಹಾಗೂ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಹುಬ್ಬಳ್ಳಿ ಧಾರವಾಡ ನಗರ ಸಾರಿಗೆ ವಿಭಾಗ ಹುಬ್ಬಳ್ಳಿ ಸಿದ್ದಲಿಂಗಪ್ಪ ಎಂ ಇವರಿಗೆ ಮನವಿಯನ್ನು ದಿನಾಂಕ 13/4/2026 ಸಲ್ಲಿಸಲಾಗಿದೆ. ಆದರೆ ಮನವಿ ಸಲ್ಲಿಸಿ 20 ದಿವಸ ಕಳೆದರೂ ಕೂಡ ಯಾವುದೇ ರೀತಿಯ ಮಾಹಿತಿಯನ್ನು ಒದಗಿಸಿಲ್ಲ. ಹೀಗೆ ಆದರೆ ಹುಬ್ಬಳ್ಳಿ ಧಾರವಾಡ ಸಾರ್ವಜನಿಕರಿಗೆ ಆಗ್ತಾ ಇರುವ ತೊಂದರೆಗೆ ಪರಿಹಾರ ಸಿಗೋದು ಯಾವಾಗ ಎಂಬುವ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ. ಪತ್ರಕರ್ತರ ಮೇಲೆ ದಂಡ ವಿನಾಕಾರಣ ವಿಧಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಸಾರ್ವಜನಿಕರಲ್ಲಿ. ಈ ಮೂಲಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಧಾರವಾಡ ಜಿಲ್ಲೆ ಬಿಆರ್ಟಿಎಸ್ ರಸ್ತೆಯ ಸ್ವಚ್ಛತೆ, ರಸ್ತೆ ದುರಸ್ತಿ, ಬಸ್ಸುಗಳು ಮಳೆ ಬಂದಾಗ ಸೋರುವಿಕೆ, ಬಸ್ಸಿನಲ್ಲಿ ಲೈಟಿನಲ್ಲಿ ನೀರು ಬರುವುದು, ರೋಡಲ್ಲಿ ಕರೆಂಟ್ ಕೇಬಲ್ ವೈರ್ ಎಲ್ಲಂದರಲ್ಲಿ ಬಿದ್ದಿರುವುದು ಹಾಗೂ ಚಿಗರಿ ಬಸ್ಸುಗಳು ರಸ್ತೆ ಮೇಲೆ ಅಡ್ಡಾದಿಡ್ಡಿ ಚಲಿಸುವ ಸಮಸ್ಯೆಗಳ ಕುರಿತು ಮನವಿ. ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಧಾರವಾಡ ಜಿಲ್ಲೆಯ ಪರವಾಗಿ ಈ ಮೂಲಕ ನಿಮ್ಮ ಗಮನಕ್ಕೆ ಕೆಲವು ಮಹತ್ವದ ಸಮಸ್ಯೆಗಳನ್ನು ತರಲು ಮನವಿ ಸಲ್ಲಿಸುತ್ತಿದ್ದೇವೆ. ಹುಬ್ಬಳ್ಳಿ ನಗರದ ಬಿಆರ್ಟಿಎಸ್ ರಸ್ತೆಯಲ್ಲಿ ಸರಿಯಾದ ಸ್ವಚ್ಛತೆ ಇಲ್ಲದೆ ಇರುವುದರಿಂದ ಮತ್ತು ಎಸಿ ಕೆಲವೊಂದು ಬಸ್ಸುಗಳಲ್ಲಿ ಸರಿಯಾದ ರೀತಿ ಕೆಲಸ ಮಾಡುತ್ತಿಲ್ಲ. ಅದರಿಂದಾಗಿ ಉಸಿರಾಟದ ತೊಂದರೆ ಆಗುತ್ತೆ. ಸಾರ್ವಜನಿಕರಿಗೆ ಅನಾನುಕೂಲ ಉಂಟಾಗ್ತಾ ಇದೆ. ಕಳೆದ 2-3 ತಿಂಗಳಿನಿಂದ ರಸ್ತೆಯಲ್ಲಿ ತಗ್ಗುಗುಂಡಿಗಳು ಉಂಟಾಗಿ ಮತ್ತು ರೋಡಲ್ಲಿ ಕರೆಂಟ್ ಕೇಬಲ್ ವೈರ್ ಎಲ್ಲಂದರಲ್ಲಿ ಬಿದ್ದಿದ್ದ ಯಾವಾಗ ಅನಾಹುತವಾಗಿ ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಕಾದು ನೋಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅದೇ ರೀತಿ ಚಿಗರಿ ಬಸ್ಸುಗಳಲ್ಲಿ ಸೋರಿಕೆ ಸಮಸ್ಯೆ ಕಂಡು ಬರ್ತಾ ಇದ್ದು ಪ್ರಯಾಣಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದು ಪ್ರಯಾಣದ ಗುಣಮಟ್ಟವನ್ನ ಕುಗ್ಗಿಸ್ತಾ ಇದ್ದು ತಕ್ಷಣದ ಕ್ರಮ ಅಗತ್ಯವಾಗಿದೆ. ಇದೇ ವೇಳೆ ಮೇಲ್ಕಂಡ ಸಮಸ್ಯೆಗಳ ಕುರಿತು ಮಾಹಿತಿ ಸಂಗ್ರಹಿಸಲು ತೆರಳಿದ ಪತ್ರಕರ್ತರ ವಾಹನಗಳಿಗೆ ದಂಡ ವಿಧಿಸಿರುವ ಘಟನೆ ಕೂಡ ನಡೆದಿದೆ. ಇದು ಪತ್ರಕರ್ತರ ಕಾರ್ಯನಿರ್ವಹಣೆಗೆ ಅಡಚಣೆ ಉಂಟು ಮಾಡ್ತಾ ಇದೆ. ಹೀಗಾಗಿ ನಮ್ಮ ಸಂಘದ ಸದಸ್ಯರು ಆದ ಪತ್ರಕರ್ತರ ವಾಹನಗಳು ಚಿಗರಿ ಬಸ್ ಮಾರ್ಗದಲ್ಲಿ ಸಂಚರಿಸಲು ಅನುಕೂಲ ಕಲ್ಪಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಮೇಲ್ಕಂಡ ಎಲ್ಲ ಸಮಸ್ಯೆಗಳ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ಸಂಬಂಧಿತ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಮಾಹಿತಿ ಒದಗಿಸಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂತ ಕೋರಲಾಗಿದೆ. ಡಾಕ್ಟರ್ ಎಸ್ ಪಾಟೀಲ್ ವಿಶ್ವದರ್ಶನ ದಿನಪತ್ರಿಕೆ ಸಂಪಾದಕರು, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ, ಸಂಗನಗೌಡ ಹೂವನ್ನವರ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ, ಶಿವಕುಮಾರ್ ಎಸ್ ಪಾಟೀಲ್ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಮನೋಜ್ ಕುಮಾರ್ ತೋಟಗೆರೆ ಸಹ ಸಂಪಾದಕರು, ಕರಾಳ ಸತ್ಯ ದಿನಪತ್ರಿಕೆ, ಮೊಹಮ್ಮದ್ ಗೌಸ್ ವಿಜಯ ಸಾಮ್ರಾಟ್ ನ್ಯೂಸ್ ಸಂಪಾದಕರು, ಡೇವಿಡ್ ಬಳ್ಳಾರಿ ಭರವಸೆಯ ಧ್ವನಿ ಪತ್ರಿಕೆಯ ಸಂಪಾದಕರು, ರಾಮುಲದ್ವಾ ಹುಬ್ಬಳ್ಳಿ ಧ್ವನಿ ನ್ಯೂಸ್ ಸಂಪಾದಕರು, ಆನಂದ ಬೆಳಗಲ್ ಉತ್ತರ ಕರ್ನಾಟಕ ರಿಪೋರ್ಟರ್, ಅಜ್ಜಯ್ಯ ಹಿರೇಮಠ್ ಎಂಆರ್ಎಸ್ ನ್ಯೂಸ್ ವರದಿಗಾರರು, ಚಂದ್ರಗೌಡ ಪಾಟೀಲ್ ಸಮುದಾಯ ಟಿವಿ ವರದಿಗಾರರು, ಲೋಹಿತ್ ಬಸವ ಹುಬ್ಬಳ್ಳಿ ಧ್ವನಿ ನ್ಯೂಸ್ ವರದಿಗಾರರು, ಪ್ರಜ್ವಲ್ ಸವನೂರ ಭರವಸೆಯ ಧ್ವನಿ ಪತ್ರಿಕೆ ವರದಿಗಾರರು, ಶ್ಯಾಮ ಬಳ್ಳಾರಿಯ ವರದಿಗಾರರು, ನಾಗರಾಜ್ ಗೊಬ್ಬರಗುಂಪಿ ವರದಿಗಾರರು, ಉದಯ್ ಕುಮಾರ್ ಅಂಗಡಿ ವರದಿಗಾರರು, ಮಂಜು ಹುಬ್ಬಳ್ಳಿ ವರದಿಗಾರರು. ಅಧಿಕಾರಿಗಳು ಇದುವರೆಗೆ ಯಾವುದೇ ರೀತಿಯ ಸಮಂಜಸವಾದ ಮಾಹಿತಿ ಕೊಟ್ಟಿರುವುದಿಲ್ಲ. ಈ ಸುದ್ದಿಯನ್ನ ನೋಡಿದ ಮೇಲಾದ್ರೂ ನಮಗೆ ಸ್ಪಂದಿಸದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಹಾಕಿಕೊಳ್ತೇವೆ. ಈಗಲಾದ್ರೂ ಎಚ್ಚೆತ್ತುಕೊಂಡು ಇವೆಲ್ಲ ಸಮಸ್ಯೆಗಳಿಗೆ ಹಾಗೂ ಪತ್ರಕರ್ತರಿಗಾದಂತಹ ಅನ್ಯಾಯದ ಬಗ್ಗೆ ಪರಿಹಾರ ಕೊಡ್ತಾರಾ ಇಲ್ವೋ ಎಂಬುದನ್ನ ಕಾದು ನೋಡೋಣ. ಎಲ್ಲ ಕರೆಂಟ್ನಾಗೆಲ್ಲ ಲೈಟ್ ಬರತ್ರಿ, ಅಲ್ಲಿ ನೀರು ಬರತ್ತ ನೋಡ್ರಿ ಅಂತ ಕಾಣ್ಬೋದ. ಹೌದಲ್ರಿ? ಹಾ ರೀ, ಇದು ಮೊದಲ ಡೋರ್ ಗೀರ್ ಎಲ್ಲ ಕಿಟಕಿ ಇಲ್ಲ. ಇದಕ್ಕೆ ಮೊದಲ ಟೋಟಲಿ ಎಸಿ ಐತಿ. ಎಸಿ ಒಳಗೆಲ್ಲ ನೀರು ಬರತ್ತೆ. ಎಸಿನೂ ಬಂದೈತ್ರಿ. ಎಸಿ ಬಂದೈತನ್ರಿ, ಚಲೋ ಐತ್ರಿ. ಎಸಿ ಬಂದೈತಲ್ಲ ಸರ್, ಇದು ಉಸಿರು ಕಟ್ಟ ಆಗತ್ರಿ, ಉಸಿರಾಟಕ್ಕೆ ತೊಂದರೆ ಆಗತ್ರಿ. ಅಲ್ಲಿ ನೋಡ್ರಿ, ಎಸಿ ಒಳಗಿಂದ ನೀರು ಬರ್ತೈತಿ ಮತ್ತು ಇಲ್ಲಿ ಲೈಟ್ನಾಗಿಂದ ನೀರು ಹನಿ ಬರ್ತಾ ನೋಡ್ರಿ. ಇಲ್ಲಿ ಬ್ಯಾಗ್ಗಳು ಇಟ್ರ ಬ್ಯಾಗ್ಗಳ ಮೇಲೆಲ್ಲ ನೀರು ಬೀಳತ್ರಿ. ಬಸ್ನಾಗ ಇಷ್ಟೆಲ್ಲ ಮಂದಿ ಐತಿ, ಇದ್ರೂ ಕೂಡ ಅದ ಹಿಡ್ದನ್ರಿ, ಅಲ್ಲಿ ಹಿಡ್ದಾನೆ. ಹಾ ರೀ, ಈ KSRTC ಅಧಿಕಾರಿಗಳಿಗೆ ಏನ್ ಹೇಳಕ್ ಬಯಸ್ತೀರಿ? ಕರೆಕ್ಟ್ ಹೇಳ್ರಿ. ಪ್ರಯಾಣಿಕರಿಗೆ ಅನುಕೂಲ ಆಗಂತೇಳಿ ಬಸ್ ಸೌಲಭ್ಯ ಮಾಡಾರಿ. ದಯವಿಟ್ಟು ಇವನ್ನ ಆದಷ್ಟು ಬೇಗ ಎಲ್ಲ ಕಳಪೆ ಬಸ್ ಅದಾವಂತೀರಿ ನೀವು? ಕಳಪೆ ಬಸ್ ಅದಾವ ನೋಡ್ರಿ. ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಪುನಃ ಎಲ್ಲರ ಪರವಾಗಿ ತಿಳಿಸಕ್ಕೆ ಇಷ್ಟಪಡ್ತೀವಿ.
ಬಸ್ಸಿನಲ್ಲಿ ಛತ್ರಿ ಹಿಡ್ಕೊಂಡು ಕುಂತಿರ್ತಾರೆ ವೀಕ್ಷಕರೇ, ನೋಡ್ಬೋದು ಇಲ್ಲಿ ಅವ್ರನ್ನ ಮಾತಾಡ್ಸೋಂಥ ಪ್ರಕ್ರಿಯೆ ಮಾಡೋಣ. ಸರ ಕೊಡಿ ಹಿಡ್ಕೊಂಡು ಕುಂತೀರಿ ಬಸ್ನ್ಯಾಗ? ಬಸ್ ಸೋರಾಗತ್ತೆ ಸರ್. ಇದು ಹಾಂ ರೀ, ಬಸ್ ಸ್ಟ್ಯಾಂಡ್ BRTS ಬಸ್ ಸ್ಟ್ಯಾಂಡ್ ಸೋರ್ದಲ್ಲಿ ಹೋಗಿ ಹಾಂ ರೀ, ಬ್ಯಾಗಲ್ಲಿ ಅರಿವಿ ಬಟ್ಟೆ ಅದೆಲ್ಲ ತೋರಿಸ್ಕೊಂಡು ಕುತ್ಕೊಂಡಿದ್ದೀವಿ. ಹಾಂ ರೀ. ಛತ್ರಿ ಹಿಡ್ಕೊಂಡು ಈಗ ಹಿಡ್ಕೊಂಡು ಕುಂತೀವಿ ಸರ್. ಮ್ಯಾಲೆ ಸೋರ್ಗತಿ ಓಕೆ ಎಲ್ಲ ಬಟ್ಟೆ ಅದು ಹೋದಾವು ಎಲ್ಲರೂ. ಹಾಂ ರೀ. ಅಂದ್ರೆ ಇಲ್ಲಿ ಸಾಕಷ್ಟು ನೀರು ನಿಂತಾವು. ಏನು ಅದ ಹಂಗೆ ಮೇಲೆ ಸೋರ್ತೇನ್ರಿ ಅದು ಬಸ್ಸನ್ಯಾಗ? ಬಸ್ ಸೋರ ಆತ್ರಿ ಬಸ್ ಅದ? ಹೌದಲ್ರಿ, ಆ ಸೀಟೆಲ್ಲ ತೋದಬಿಟ್ಟತ್ರಿ ಈಗ ಅದ. ಹೌದನ್ರಿ. ಇಲ್ಲಿ ಸೊರ ಆತ್ರಿ, ಇಲ್ಲಿ ಸೀಟ್ ಫುಲ್ ಆಯ್ತ್ರಿ. ಇಲ್ಲಿ ಅಲ್ಲಿ ಎಕ್ರೆ ಸೊರ ಆತನ್ರಿ, ಇಲ್ಲಿ ಸೊರ ಆತ್ರಿ. ಇದು ಚಿಗರಿ ಬಸ್ನ್ಯಾಗ ಸೋರ ಅಂತಂದ್ರೆ ಏನ್ರಿಪ್ಪ ಇದು? ಹಾಂ ರೀ. ಹಾಂ ರೀ, ನೋಡ್ರಿ ಹೌದಲ್ರಿ. ಓ ನೋಡ್ರಿ, ಲೈಟ್ನಾಗೆಲ್ಲ ನೀರು ಬರಾಕತ್ತಲ್ರಿ, ಇಲ್ಲಿ ಲೈಟ್ನಾಗೆಲ್ಲ ನೀರು ಬರತ್ರಿ. ಶಾರ್ಟ್ ಕೇಟ್ ಅದಿಗಿದ್ರಿ ನೋಡ್ರಿ ಪಾಪ. ಚಿಗರಿ ಬಸ್ನಲ್ಲಿ ನೋಡ್ಬೋದು, ಧಾರವಾಡದಿಂದ ಹುಬ್ಬಳ್ಳಿಗೆ ಹೋಗುವ ರಸ್ತೆಯಲ್ಲಿ ಇವತ್ತು ದಿನಾಂಕ 26/4/2026 ಬಸ್ನಲ್ಲಿ ಹೋಗ್ತಾ ಇರ್ತಕ್ಕಂಥ ಹುಬ್ಬಳ್ಳಿಯಿಂದ ಧಾರವಾಡದಿಂದ ಹುಬ್ಬಳ್ಳಿಗೆ ಹೋಗುವ ರಸ್ತೆಯಲ್ಲಿ ಚಿಗರಿ ಬಸ್ ಓಡ್ತಾ ಇದೆ. ಹಾಂ ರೀ. ಧಾರವಾಡ ಚಿಗರಿ ಬಸ್ಸಿನಲ್ಲಿ ನೋಡ್ಬೋದು ಮಳೆ ನೀರು ನಿಂತು ಗೌರ್ಮೆಂಟ್ ಒಂದು ಕಡೆ ಫ್ರೀ ಕೊಡ್ತದೆ. ಇಲ್ಲಿ ನೋಡಿದರೆ ಗೌರ್ಮೆಂಟ್ ಬಸ್ನಲ್ಲಿ ಬರ್ತಾ ಇದೆ. ನಾವು 15 ದಿವಸದಿಂದ KSRTC ಮತ್ತು BSRTC ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ. ನಿಮ್ಮ ಕಳಪೆ ಬಸ್ಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಮತ್ತು ಬಸ್ಸಿನಲ್ಲಿ ಮಳೆ ಬಂದಾಗ ಬಸ್ಗಳು ಸೋರ್ತಾ ಇದ್ದಾವ ಮತ್ತು AC-ಗಳಲ್ಲಿ ಈ ಲೈಟ್ಗಳಲ್ಲಿ ನೋಡ್ಬೋದು, ಇಲ್ಲಿ ನೀರು ಹನಿ ಬೀಳ್ತಾ ಇದೆ ನೋಡ್ಬೋದು. ಇಲ್ಲಿ BRTC ಚಿಗರಿ ಬಸ್, ಇದು ಹೊಸ ಬಸ್ ಅಲ್ಲ, BRTS. ಅದೇ ಇಲ್ಲಿ ಸಾರ್ವಜನಿಕರನ್ನ ಕೇಳ್ಬೋದು. ಇಲ್ಲಿ ಸಾಕಷ್ಟು ಸೋರಿ, ಇಲ್ಲಿ ನೋಡ್ರಿ ಯಾರು ಬಸ್ನಲ್ಲಿ ಇಲ್ಲಿ ಏಕೆ ಲೈನ್ ಹಿಡಿದ್ರೆ ಯಾರು ಕುಂತಿಲ್ಲ. ಒಂದ್ಸಲ ನೋಡಿ ಈ ಕಡೆ ಇಲ್ಲೆಲ್ಲ ಖಾಲಿ ಚೇರ್ ಅದಾವ, ಎಲ್ಲ ಸೋರ್ತಾ ಇದಾವೆ ನೋಡ್ಬೋದು. ಇಲ್ಲೆಲ್ಲ ಇಲ್ಲಿ ನೋಡಿ ನೀರು ಬೀಳ್ತಾ ಇದಾವೆ. ಇವತ್ತು ತಾರೀಕು 26/4/2026 ಸಮಯ ಎಷ್ಟಾಯ್ತು ನೋಡಿ ಸರ್? ಸಮಯ ಹೇಳ್ರಿ. 7:42 ಸಮಯ ಆಗಿದೆ. ಇವತ್ತಿನ ದಿವಸ ಇಲ್ಲಿ ಬಸ್ನಲ್ಲಿ ಆಗ್ತಕ್ಕಂಥ ಏನಾದರೂ ಇಲ್ಲಿ ನೋಡಿ ಲೈಟ್ಗಳಲ್ಲಿ ನೀರು ಬರ್ತಾ ಇದಾವೆ ನೋಡ್ಬೋದು. ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಿ ಏನಾದರೂ ಬಸ್ಸಿನಲ್ಲಿ ಅವಘಡ ಆಗಿ ಬೆಂಕಿ ಹತ್ತಿದ್ರೆ ಯಾರು ಜವಾಬ್ದಾರಿ? ಇದಕ್ಕೆ ಸೂಕ್ತವಾದ ಕ್ರಮವನ್ನು ಸಂಬಂಧಪಟ್ಟಂತ DC ಅವರು ಇರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಿರ್ಬೋದು, ಈ BRTC ಅಧಿಕಾರಿಗಳನ್ನ ವಜಾ ಮಾಡುವಂತ ಕೆಲಸ ಮಾಡಬೇಕು ಮತ್ತು ಸಸ್ಪೆಂಡ್ ಮಾಡ್ಬೇಕು ಕೂಡಲೇ ಅಂತೇಳಿ ನಾವು ಈ ಮೂಲಕ ಹೇಳಕ್ ಬಯಸ್ತೇವೆ. ಇವತ್ತಿನ ದಿವಸ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಧಾರವಾಡ ಜಿಲ್ಲಾ ಸಂಘಟನೆ ವತಿಯಿಂದ ಹುಬ್ಬಳ್ಳಿ ಧಾರವಾಡ BRTC ರಸ್ತೆಯ ಸ್ವಚ್ಛತೆ, ರಸ್ತೆ ದುರಸ್ತಿ ಹಾಗೂ ಚಿಗರಿ ಬಸ್ಗಳಲ್ಲಿ ನಡೀತಕ್ಕಂಥ ಕೆಲವೊಂದಿಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ AC ಬಂದ್ ಆಗಿರ್ಬೋದು, ಮತ್ತ ಮಳೆಗಾಲದಲ್ಲಿ ಬಸ್ಗಳ ಸೋರಿ ಒಳಗೆ ನೀರು ನಿಂತಿರುವುದಾಗಿರ್ಬೋದು, ಮುಂದೆ ರಸ್ತೆಗಳು ಎಲ್ಲಿ ಬೇಕಾದ್ರೆ ಬ್ರಿಡ್ಜ್ಗಳ ಮೇಲೆ ತೆಗ್ಗುಗಳು, ಕೆಬ್ಬನ ರಾಡ್ಗಳು, ತಂತಿಗಳು ಕಂಡು ಸಾಕಷ್ಟು ಕಳಪೆ ಕಾಮಗಾರಿಗಳನ್ನ ಕೆಲವೊಂದಿಷ್ಟು ನಾವು ಕಣ್ಣಿಲೆ ನೋಡಿದ್ದು ಇರುತ್ತದೆ. ಹಾಗಾಗಿ ಇವತ್ತಿನ ದಿವಸ ಆ ಸುದ್ದಿಯನ್ನ ನಮ್ಮ ಪತ್ರಕರ್ತರು ಮಾಹಿತಿಯನ್ನು ತೆಗೆದುಕೊಳ್ಳಲಿಕ್ಕೆ ಹೋದಾಗ ಆ ವೆಹಿಕಲ್ ಇವತ್ತು 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅದನ್ನ ಮಾಹಿತಿ ತೆಗೆದುಕೊಳ್ಳ ಹೋದಾಗ ಆ ಗಾಡಿ ನಂಬರ್ ನೋಟ್ ಮಾಡಿಕೊಂಡು ಅದರ ಮೇಲೆ ದಂಡ ಹಾಕುವಂತ ಕೆಲಸವನ್ನು ಮಾಡಿರ್ತಾರೆ. ಆ ಕೂಡಲೇ ಆ ದಂಡವನ್ನು ವಿಧಿಸಿರುವಂತ ವಿನಾಯಿತಿಯನ್ನು ಮಾಡಬೇಕು. ಆ ದಂಡವನ್ನು ಹಿಂಪಡೆದು ಆ ವಿನಾಯಿತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ಬೇಕಂತೇಳಿ ನಾವು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಬಂದಿದ್ದೇವೆ. ಆದಷ್ಟು ಬೇಗನೆ ಅಂದ್ರೆ ನಾವು ಇನ್ನು 8 ದಿವಸಗಳ ಕಾಲ ನೋಡಿಕೊಂಡು ಇನ್ನು 8 ದಿವಸದಲ್ಲಿ ಅದಕ್ಕೆ ನಮಗೆ ಸಾಧ್ಯವಾದಷ್ಟು ಪರಿಹಾರ ಸಿಗದೇ ಇದ್ದ ಕಾರಣ
ನಾವು ಮುಂದೆ ಸಾರಿಗೆ ಆಯುಕ್ತರಿಗೆ ಮತ್ತು ಸಾರಿಗೆ ಸಚಿವರಿಗೆ ಮತ್ತು ಮಾನ್ಯ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೂ ಕೂಡ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳನ್ನ ವಜಾ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಬೇಕಂತೇಳಿ ನಾವು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಸರ್, ತಮ್ಮ ಹೆಸರು ಸರ್? ಮಂಜುನಾಥ್ ಸರ್. ತಾವೇನು ಹುದ್ದೆಯೊಳಗಿದ್ರಿ ಸರ್? ಸಾರ್ವಜನಿಕ ಸಂಪರ್ಕಾಧಿಕಾರಿ. ಇವತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಅವರು ಮಂಜುನಾಥ್ ಸರ್ ಇದಾರ. ಅವರಿಗೆ ಈ ಮನವಿಯನ್ನು ಕೊಡ್ತೀವಿ. ಅವರು ರಿಸೀವ್ ತಗೊಂಡು ಇದನ್ ಮಾಡ್ತಾರೆ. ಫೋಟೋ ಹೊಡ್ರಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಕೂಡಿಕೊಂಡು BRTS ರಸ್ತೆಯ ಸ್ವಚ್ಛತೆ ಹಾಗೂ ರಸ್ತೆ ದುರಸ್ತಿ ಹಾಗೂ ಚಿಗರಿ ಬಸ್ಗಳ ಸೋರುವಿಕೆ ಮತ್ತು AC ವರ್ಕ್ ಆಗಲಂತ ಸ್ಥಿತಿ ಇರತಕ್ಕಂತ ವ್ಯವಸ್ಥೆಯನ್ನ ಮನಗಂಡು ಹಾಗೂ ಅಡ್ಡಾದಿಡ್ಡಿ ಓಡಿಸುವಂತ ಚಲಿಸುವಂತ ಬಸ್ಗಳ ಕುರಿತು ಹಲವಾರು ವಿಷಯಗಳನ್ನ ಇಲ್ಲಿ ನಾವು ತೆಗೆದುಕೊಂಡು ಸಂಬಂಧಪಟ್ಟಂತ ಅಧಿಕಾರಿ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಹುಬ್ಬಳ್ಳಿ ಧಾರವಾಡ ನಗರ ಸಾರಿಗೆ ವಿಭಾಗ ಹುಬ್ಬಳ್ಳಿ ಇವರಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಈ ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗನೆ ಇದಕ್ಕೆ ಸುವ್ಯವಸ್ಥಿತವಾದಂತಹ ಒಂದು ಕೆಲಸವನ್ನು ಮಾಡಬೇಕು. ಮತ್ತ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮವನ್ನು ಜರುಗಿಸಬೇಕು. ಮತ್ತ ಮುಂದಿನ ದಿನಮಾನಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಸಾರ್ವಜನಿಕ ಹಿತಾಸಕ್ತಿಯನ್ನ ಕಾಪಾಡಬೇಕು. ಮತ್ತ ಸಾರ್ವಜನಿಕ ಆಗ್ತಾ ಇರತಕ್ಕಂತ ಅನ್ಯಾಯಗಳನ್ನ ಸರಿಪಡಿಸಬೇಕು ಅಂತೇಳಿ ನಾವು ಈ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಮ್ಮ ಎಲ್ಲಾ ಪತ್ರಕರ್ತರ ಬಳಗದವರು ಕೂಡಿ ನಾವು ಮನವಿಯನ್ನು ಕೊಡ್ತೇವೆ.